ನಮಸ್ತೆ, ವೆಲ್ಕಮ್ ಟು ನಿಶ್ ಲೈಫ್. ಇದು ನಾನು ಫಸ್ಟು ನನ್ನ ಮದುವೆ ಸ್ಯಾರೀಸ್‌ಗಳನ್ನ ನಿಮಗೆ ತೋರಿಸ್ಬೇಕು, ಮತ್ತೆ ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಏನಿತ್ತು ಅಂತ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿರೋ ಪರ್ಪಸ್. ಆ್ಯಂಡ್ ನಾನೆಲ್ಲೋ ಮಿಸ್ಟೇಕ್ ಮಾಡಿದ್ದನ್ನ ನೀವು ಕೂಡ ಅದೇ ಮಿಸ್ಟೇಕ್ಸ್‌ನ ಮಾಡಬಾರ್ದು ಅನ್ನೋ ಒಂದು ರೀಸನ್‌ಗೆ ನಾನಿವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್‌ನ ತೋರಿಸ್ತಿದ್ದೀನಿ. ಮೇ ಬಿ ಆ ಕಾಂಬಿನೇಷನ್ಸ್ ನಿಮಗೂ ಇಷ್ಟ ಆಗಿ ನೀವು ಅದನ್ನ ಹುಡುಕ್ಬೋದು. ಮತ್ತೆ ಎಲ್ಲಿ ತಗೊಂಡಿದ್ದು, ಈ ಸ್ಯಾರಿ ಎಲ್ಲಿ ತಗೊಂಡು ಕೆಲವೊಂದ್ಸಲ ಕೆಲವೊಂದು ವಿಡಿಯೋಗೆ ಕೆಲವೊಂದು ಫೋಟೋಸ್‌ನ ನೋಡಿ ಕೆಲವೊಬ್ರು ಕೇಳಿದ್ರಿ, ಈ ಸ್ಯಾರಿ ಎಲ್ಲಿ ತಗೊಂಡಿದ್ದು ಅಂತೆಲ್ಲ. ಅದಕ್ಕೆಲ್ಲ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ಆನ್ಸರ್ ಮಾಡ್ತೀನಿ. ಫಸ್ಟ್ ನಾನು ಎಂಗೇಜ್‌ಮೆಂಟ್ ಸ್ಯಾರೀಸ್‌ನ ತೋರಿಸ್ತೀನಿ. ಇದು ನನ್ನ ಎಂಗೇಜ್‌ಮೆಂಟ್ ಅಲ್ಲಿ ಕೆಳಗಡೆ ಅಲ್ಲಿ ಫೋಟೋ ಹಾಕಿರೋ ಹಾಗೆ ಇದು ಎಂಗೇಜ್‌ಮೆಂಟ್ ಅಲ್ಲಿ ನಾನು ಶಾಸ್ತ್ರಕ್ಕೆ ಹಾಕಿದ್ದಿದ್ದು ಸ್ಯಾರಿ. ಶಾಸ್ತ್ರಕ್ಕೆ ಗ್ರೀನ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ಶಾಸ್ತ್ರಕ್ಕೆ ನಾನು ಗ್ರೀನ್ ಕಲರ್ ಹಾಕೊಂಡಿದ್ದಿದ್ದು ಸ್ಯಾರಿ. ಈ ಕಾಂಬಿನೇಷನ್ ಅಲ್ಲಿ ಗ್ರೀನ್ ಅಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆಲ್ಲ ನಾನು ಹ್ಯಾಂಡ್ ವರ್ಕ್ ಅಂದ್ರೆ ಈ ಕುಚ್ಚೆಲ್ಲಾನು ನಮ್ ರಿಲೇಷನ್ ನಮ್ ಚಿಕ್ಕಿ ಕೊಟ್ಟಿದ್ದು, ಚಿಕ್ಕಮ್ಮ ಮಾಡ್ಕೊಟ್ಟಿದ್ದೆ ಇದನ್ನೆಲ್ಲ. ಇದು ಆಕ್ಚುಲಿ ಇದು ನನಗೆ ಕಡಿಮೆಗೆ ಸಿಕ್ತು. ಆಕ್ಚುಲಿ ಜಾಸ್ತಿ ಏನಾಗ್ಲಿಲ್ಲ. ಇದಕ್ಕೆ ಆಲ್ಮೋಸ್ಟ್ ಒಂದು 3,000 ಸಮಥಿಂಗ್ ಇರ್ಬೋದು. ಒಂದು 3,500 4,000 ಏನೋ ಅಷ್ಟೇ ಈ ಸ್ಯಾರಿಗೆ. ಇದು ಹೊಸ ಸುಮಂಗಲಿಯಲ್ಲಿ ತಗೊಂಡಿದ್ದು. ಸುಮಂಗಲಿಯಲ್ಲಿ ಅವಾಗ ತಾನೇ ಓಪನ್ ಆಗಿತ್ತು, ಅಲ್ಲಿ ತಗೊಂಡಿದ್ದಂತ ಸ್ಯಾರಿ ಇದು. ಮೈಸೂರಲ್ಲೇ ಈ ಎಲ್ಲಾ ಸ್ಯಾರಿನೂ ನಾನು ಮೈಸೂರಲ್ಲೇ ತಗೊಂಡಿದ್ದು. ಇದಕ್ಕೆ ನಾನ್ ಡಿಸೈನ್ ಮಾಡಿಸಿದ್ದು ಈ ತರ ಬ್ಲೌಸ್ನ ನಾನು ಡಿಸೈನ್ ಮಾಡಿಸಿದ್ದು. ಇದು ಸಿಂಪಲ್ ಆಗೇ ಇತ್ತು, ಹಿಂದೆಗಡೆ ಎಲ್ಲ ಸಿಂಪಲ್ ಆಗೇ ವರ್ಕ್ ಮಾಡಿಸಿದೆ. ನಾನ್ ಯಾಕೆ ಇದನ್ನ ಈ ಬ್ಲೌಸ್ ಪೀಸು ಇದ್ರಲ್ಲೇ ಬಂದಿದ್ದು. ನಾನ್ ಯಾಕೆ ಈ ತರ 4-5 ಕಲರ್ ಕೊಡ್ಸಿದೀನಿ ಅಂತ ಅಂದ್ರೆ, ಜಸ್ಟ್ ನಾನು ಈ ಸ್ಯಾರಿಗೆ ಮಾತ್ರ ಇದನ್ನ ವೇರ್ ಮಾಡಬಾರ್ದು. ಯಾವುದೇ ಸ್ಯಾರಿ ಹಾಕೊಂಡ್ರು ಅಂದ್ರೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಯಾವ ಸ್ಯಾರಿಗಾದ್ರೂ ಮ್ಯಾಚ್ ಮಾಡೋ ಒಂದು ಪರ್ಪಸ್ ಇಟ್ಕೊಂಡು ನಾನು ಈ ಸ್ಯಾರಿನಾಗೆ ಈ ತರ ಥ್ರೆಡ್ ಅಲ್ಲಿ ವರ್ಕ್ ಮಾಡಿಸಿದ್ದು. ಇದು ಆಕ್ಚುಲಿ ಚೆನ್ನಾಗಿ ಬಂದಿದೆ. ಇದಕ್ಕೂ ನಾನು 3,000 ಏನೋ ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಬ್ಲೌಸ್ಗೆ. 2,500 3,000 ಸಮಥಿಂಗ್ ಕೊಟ್ಟಿದ್ದೀನಿ. ನಂಗೆ ಆಕ್ಚುಲಿ ಇದು ಪ್ರೈಸ್ ಏನಂತ ನೆನಪಿಲ್ಲ. ಇದು ಎಂಗೇಜ್ಮೆಂಟ್ ಇದಲ್ವಾ, ತುಂಬಾ ದಿನ ಆಯ್ತು, ಹಾಗಾಗಿ ಇದು ಕರೆಕ್ಟ್ ಆಗಿ ನೆನಪಿಲ್ಲ. ಅಂಡ್ ಇಲ್ಲ 3,500 ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ನಾನು ಅದಕ್ಕೆ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದೆಷ್ಟು ನೋಡಕ್ ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಚೆನ್ನಾಗಿ ಫೋಟೋಸ್ ಅಲ್ಲಿ ಅಷ್ಟೇ ಚೆನ್ನಾಗಿ ಬಂದಿದೆ. ಈ ಗ್ರೀನ್ ನನಗೆ ಸೂಟ್ ಆಗುತ್ತೆ ಅಂಡ್ ಡಾರ್ಕ್ ಕಲರ್ಸ್ ವೈಟ್ ಇರೋರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗೇನೆ ಅದು ತುಂಬಾ ಚೆನ್ನಾಗಿದೆ. ಇದು ನನ್ನ ಎಂಗೇಜ್ಮೆಂಟ್ ಅಲ್ಲಿ ರಿಸೆಪ್ಷನ್ ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಹಾಕೊಂಡಂತ ಸ್ಯಾರಿ ಇದು. ಇದು 9,000 ಸ್ಯಾರಿ. ಇದು 9,000 ಸಮಥಿಂಗ್ ಈ ಸ್ಯಾರಿ. ಪ್ಯೂರ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಸ್ಯಾರಿ ನನಗೆ ಈ ಕಲರ್ ಅಲ್ಲಿ ಸ್ಯಾರಿ ನನಗೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪರ್ಪಸ್ಗೆ ಸ್ವಲ್ಪ ಡಾರ್ಕ್ ಅಲ್ಲಿ ತಕೊಂಡೆ. ಇದು ಎಷ್ಟು ಚೆನ್ನಾಗಿದೆ. ಇದು ಥ್ರೆಡ್ ವರ್ಕ್ ಇದೆಲ್ಲ ನಾನು ಕುಚ್ಚೆಲ್ಲ ಒಬ್ಬರ ಹತ್ರನೇ ಮಾಡಿಸಿದ್ದು, ನಮ್ಮ ಚಿಕ್ಕಮ್ಮನ ಹತ್ರನೇ. ನನ್ನ ಮದುವೆ ಎಲ್ಲಾ ಸ್ಯಾರಿ ಕುಚ್ಚು ಅವ್ರ ಕೈಲೇ ಮಾಡಿಸಿದ್ದು. ಅಂಡ್ ದಿಸ್ ಇಸ್ ನಾಟ್ ಪ್ರಮೋಷನ್ ವಿಡಿಯೋ. ಜಸ್ಟ್ ನನಗೆ ನಾನು ಏನ್ ಮಾಡಿಸ್ಕೊಂಡಿದ್ದೀನೋ ಅಥವಾ ನನ್ ಏನ್ ಸಿಕ್ಕಿದ್ಯೋ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ಬೇಕು ಅನ್ನೋ ಒಂದು ರೀಸನ್ಗೆ ನಾನು ಹೇಳ್ತಿದ್ದೀನಷ್ಟೇ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಅಂಡ್ ಈ ಸ್ಯಾರಿನ ನಾನು ಕರ್ನಾಟಕ ಸ್ಯಾರಿ ಸಿಲ್ಕಲ್ಲೇ ತಗೊಂಡಿದ್ದು 9,000 ಸಮಥಿಂಗ್ ಅಲ್ಲಿ. ಅಂಡ್ ಇದಕ್ಕೆ ಬ್ಲೌಸ್ ಸ್ಟಿಚ್ ನಾನು ಹಿಂಗ್ ಮಾಡಿಸಿದೆ. ನನ್ನ ಎಲ್ಲಾ ಬ್ಲೌಸ್ನು ನಾನು ಪಿಂಟ್ರೆಸ್ಟ್ ಅಲ್ಲೇ ನೋಡಿದ್ದು, ಅದನ್ನ ಮಾತ್ರ ಸಿಂಪಲ್ ಆಗಿ ಮಾಡಿಸಿದ್ದೆ. ಬಟ್ ಇದನ್ನು ಅಷ್ಟೇ ಪಿಂಟ್ರೆಸ್ಟ್ ಅಲ್ಲೇ ನಾನು ಡಿಸೈನ್ ನ ನೋಡಿ ಚೆಕ್ ಮಾಡಿ ಮಾಡಿಸಿದ್ದು. ಇದಕ್ಕೆ ಹಿಂಗೆ ಥ್ರೆಡ್ ನ ಹಿಂಗ್ ಮಾಡಿಸಿದೆ. ಅಂಡ್ ಆಕ್ಚುಲಿ ಇದು ಏನಪ್ಪಾ ಅಂತಂದ್ರೆ, ಇದು ಥ್ರೆಡ್ ಸ್ವಲ್ಪ ಒಂದೇ ಒಂದು ಬಿದೋಯ್ತು ಅಂತ ಅನ್ಬಿಟ್ಟು ಹಿಂಗೆ ಎಳೆದ್ಬಿಟ್ರು ಫುಲ್ ಎಲ್ಲ ಬಿಚ್ಕೊಳ್ಳುತ್ತೆ. ಹಾಗಾಗಿ ಹಿಂಗೆ ಮಾಡಿಸಿದ್ರೆ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ನೀವು ಮಾಡ್ಸಕ್ಕೂ ಮುಂಚೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇರ್ತೀರಾ ಅಂದ್ರೆ ಮಾಡಿಸಿ. ಆಮೇಲೆ ನಿಮ್ ಮಕ್ಳೆಲ್ಲ ಇದ್ರೆ ಸ್ವಲ್ಪ ನೋಡ್ಕೊಂಡ್ ಮಾಡಿಸಿ. ಇದು ಸ್ವಲ್ಪ ಕಷ್ಟನೇ, ಜೋಪಾನ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ತುಂಬಾ ಹೆವಿ ವರ್ಕ್ ಮಾಡಿಸಿದ್ದೆ. ನನ್ಗೆ ಅದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ಅಂಡ್ ಇದು ಯಾವುದೇ ಫಂಕ್ಷನ್ಗೆ ಅಂಡ್ ಇದು ಈ ಸ್ಯಾರಿ ಈ ಕಲರ್ ಇದು ಬಂದಿರೋ ಕಾಂಬಿನೇಷನ್ ಅಲ್ವೇ ಅಲ್ಲ. ಇದು ನಾನು ಆಕ್ಚುಲಿ ಮೀನಾ ಬಜಾರ್ ಅಲ್ಲಿ ತಗೊಂಡಿದ್ದು, ಸಪ್ರೇಟ್ ಆಗಿ ತಗೊಂಡಿದ್ದು. ಪೀಸ್ನ ಹೊರಗಡೆ ತಕೊಂಡು ಇದು ಕಾಂಬಿನೇಷನ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿದ್ದು. ಇದು ಪೀಸು ಇದೇ ಕಲರ್ ಬಂದಿದೆ ಅಂಡ್ ಅದು ಕೂಡ ಮನೇಲೆ ಇದೆ, ಚೆನ್ನಾಗೇ ಇದೆ.
ನಾನು ಇದು ಕಾಂಬಿನೇಷನ್ ಮಾಡೋದಕ್ಕೆ ಅಂಡ್ ನಾನು ಇದಕ್ಕೆ ಸ್ಕರ್ಟ್ ಹಾಕಿದೆ, ಇದೇ ಕಲರ್ ಸ್ಕರ್ಟ್ ಹಾಕಿದೆ, ಇದೇ ಪೀಸಲ್ಲಿ ಸ್ಕರ್ಟ್ ಹಾಕೊಂಡಿದ್ದೆ. ಅದಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಈ ಕಲರ್ನ ತಗೊಂಡು ಸ್ಟಿಚ್ ಮಾಡಿಸಿದ್ದು. ಎಂಗೇಜ್ಮೆಂಟ್ ಸ್ಯಾರಿ ಅಂಡ್ ಎಂಗೇಜ್ಮೆಂಟ್ ಅಲ್ಲಿ ಸ್ಕರ್ಟ್ ವೇರ್ ಮಾಡಿದಕ್ಕೆ ಇದು ಸ್ಯಾರಿ ಅಷ್ಟು ಹೈಲೈಟ್ ಆಗಿ ಕಾಣಿಸ್ಲಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಹಾಕೊಂಡಾಗ ಹೈಲೈಟ್ ಆಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಎಂಗೇಜ್ಮೆಂಟ್ ಕೂಡ ಗ್ರ್ಯಾಂಡ್ ಆಗೈತು. ಆ ವಿಡಿಯೋ ಮೇ ಬಿ ನೋಡಿದೀರ ಅನ್ಸುತ್ತೆ, ನೋಡಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊ ಬನ್ನಿ ಅಷ್ಟೇ. ಬಾಯ್.